ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಈ ಗೃಹಲಕ್ಷ್ಮಿ ವಿಚಾರ ಎವ್ರಿ ಮಂತ್ ಹೆಂಗೆ ಇವಾಗ ನಾವು ರೇಷನ್ ಕಾರ್ಡ್ ಯಾವ್ದಾದ್ರು ವಿಚಾರನ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಅದೇ ರೀತಿ ಗೃಹಲಕ್ಷ್ಮಿ ಹಣನು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಹೊಸ ಹೊಸ ವಿಚಾರಗಳು ಬರ್ತಾ ಇರುತ್ತೆ. ಈ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ಈ ಜಿಲ್ಲೆಗಳು ಕ್ಯಾನ್ಸಲ್ ಆಯ್ತು, ಈ ಜಿಲ್ಲೆಯಲ್ಲಿ ಇಷ್ಟು ಕ್ಯಾನ್ಸಲ್ ಆಯ್ತು ಅಂತ. ಅದೇ ರೀತಿ ಇವಾಗ ಸತ್ತವರ ಖಾತೆಗೆ ದುಡ್ಡು ಹಾಕ್ತಾ ಇರೋದು ದೊಡ್ಡ ವಿಚಾರ ಆಗ್ಬಿಟ್ಟಿದೆ, ಸ್ಪೆಷಲಿ ಗೃಹಲಕ್ಷ್ಮಿಯಲ್ಲಿ. ಸೊ ಈಗ ಗೃಹಲಕ್ಷ್ಮಿ ಸ್ಪೆಷಲಿ ಮೈಸೂರು ಜಿಲ್ಲೆಯಲ್ಲಿ ಒಂದು ಸಮಸ್ಯೆ ಆಗಿದೆ. ಈ ಸಮಸ್ಯೆ ಬಗ್ಗೆ ಇವಾಗ ಗೌರ್ಮೆಂಟ್ ಏನ್ ಮಾಡ್ಬೇಕು, ಯಾವ ರೀತಿ ಇದನ್ನ ವಸೂಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. 29-30ನೇ ಕಂತಿನ ಹಣದ ಬಗ್ಗೆನೂ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡೋಣ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಚಾನೆಲ್ ನ ಸ್ಕಿಪ್ ಮಾಡ್ಕೊಂಡು ವಿಡಿಯೋಸ್ ನ ನೋಡ್ಬೇಡಿ. ಯಾಕಂದ್ರೆ ನಾನು ಹೇಳೋದು ಅರ್ಧಂಬರ್ಧ ಇನ್ಫಾರ್ಮೇಶನ್ ನಿಮ್ಗಳಿಗೋದ್ರೆ ನೀವೇ ಕನ್ಫ್ಯೂಷನ್ಸ್ ಗಳಲ್ಲಿ ಕ್ರಿಯೇಟ್ ಆಗ್ತೀರಾ. ಹಾಗಾಗಿ ಹೇಳ್ತಿರೋದು, ದಯವಿಟ್ಟು ಸ್ಕಿಪ್ ಮಾಡ್ಬೇಡಿ, ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ, ಸರಿನಾ? ಈಗ ಪ್ರತಿ ಮಂತ್ ಎಂಡ್ ಅಲ್ಲಿ ನಮಗೆ ಏನಾಗುತ್ತೆ, ಓಕೆ ಗೃಹಲಕ್ಷ್ಮಿ ಇಷ್ಟು ಹಣ ಬರ್ಬೇಕಾಗಿತ್ತು ಅಥವಾ ರೇಷನ್ ಕಾರ್ಡ್ ಇಷ್ಟು ಹಣ ಬರ್ಬೇಕಾಗಿತ್ತು ಅಂತ ಹೇಳಿ ಕೆಲವೊಂದಷ್ಟು ವರದಿಗಳು ನಮ್ಗೆ ಬರ್ತಾ ಹೋಗುತ್ತೆ. ಇದ್ರ ಜೊತೆಯಲ್ಲಿ ಗೃಹಲಕ್ಷ್ಮಿ ಪೆಂಡಿಂಗ್ ಅಮೌಂಟ್ ಇದ್ರ ಬಗ್ಗೆ ಎಲ್ಲಾನು ಮಾಹಿತಿ ಏನಾಗುತ್ತೆ ಅಂತ ಅಂದ್ರೆ, ಈ ಗೃಹಲಕ್ಷ್ಮಿ ಹಣ ಸತ್ತವರ ಖಾತೆಗೆ ತುಂಬಾ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ತುಂಬಾ ವರದಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಏಪ್ರಿಲ್ ಎಂಡ್ ಅಲ್ಲಿ ಬಂದಿರುವಂತ ವರದಿ. ಅದು ನಮಗೆ ಲೇಟ್ ಆಗಿ ಏಪ್ರಿಲ್ ಎಂಡ್ ಒಳಗಡೆ ಇಷ್ಟು ಅಮೌಂಟ್ ಇಷ್ಟು ಜನರ ಖಾತೆಗೆ ಹೋಗಿದೆ ಅಂತ ಹೇಳಿ ಗೌರ್ಮೆಂಟಿಗೆ ಒಂದು ಲಿಸ್ಟ್ ಸಿಗುತ್ತೆ. ಅದೇನಾಗುತ್ತೆ, ನಮ್ಗಳಿಗೆ ಒಂದು ನ್ಯೂಸ್ಗಳು ಬರೋಷ್ಟೊತ್ತಿಗೆ ಅದು ಮೊದಲನೇ ವಾರ ಅಂದ್ರೆ ಹೊಸ ತಿಂಗಳು ಮೊದಲನೇ ವಾರದಲ್ಲಿ ನಮ್ಗೊಂದಿಷ್ಟು ನ್ಯೂಸ್ ಸಿಗ್ತಾ ಹೋಗುತ್ತೆ. ಏಪ್ರಿಲ್ ಕಡೆಯಲ್ಲಿ ಎಷ್ಟು ಜನರ ಖಾತೆಗೆ, ಸ್ಪೆಷಲಿ ತೀರ್ಕೊಂಡಿರೋರ ಖಾತೆಗೆ ಎಷ್ಟು ಅಮೌಂಟ್ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ವರದಿ ರಿಲೀಸ್ ಮಾಡಿದ್ದಾರೆ. ಇದು ಮೈಸೂರು ಜಿಲ್ಲೆಯಲ್ಲಿ ಒಂದು ಎಫೆಕ್ಟ್ ಆಗ್ತಾ ಇರುವಂತದ್ದು. ಸೊ ಮೈಸೂರು ಭಾಗದಲ್ಲಿ ಯಾರೆಲ್ಲ ಇದ್ದೀರಾ, ಇಂಥವರ ಖಾತೆಗೆ ಬಹಳಷ್ಟು ಹಣ ಜಮಾ ಆಗಿದೆ. ಎಷ್ಟು ಜಮಾ ಆಗಿದೆ ಅಂತ ಹೇಳ್ತೀನಿ ನಾನು ನಿಮ್ಗೆ. ನೋಡಿ, ಮೈಸೂರು ಜಿಲ್ಲೆಯಲ್ಲಿ 5,000ಕ್ಕಿಂತ ಹೆಚ್ಚು ಮೃತಪಟ್ಟವರ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಅಂತ ಹೇಳಿ ಇವಾಗ ನ್ಯೂಸ್ ಬರ್ತಾ ಇರುವಂತದ್ದು. 5,000ಕ್ಕಿಂತ ಹೆಚ್ಚು ತೀರ್ಕೊಂಡಿರೋರ್ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಹೋಗಿದೆಯಂತೆ. ಇದ್ರಲ್ಲಿ ಅಂದ್ರೆ ತೀರ್ಕೊಂಡಿರೋರ ಸಂಖ್ಯೆ ಎಷ್ಟಿದೆ ಅಂದ್ರೆ 13,437. ಅದರಲ್ಲಿ 5,000 ಮಹಿಳೆಯರ ಖಾತೆಗೆ ಅಮೌಂಟ್ ಹೋಗಿದೆ. ಸೊ ಹಾಗಾದ್ರೆ ಈ 5,000 ಜನ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಏನು ನಿಮ್ಮ ಡಿಸ್ಟಿಕ್ ಅಥವಾ ನಿಮ್ಮ BBMP ವಲಯಕ್ಕೆ ಏನ್ ಬರುತ್ತೆ ಅಂದ್ರೆ, ಮೈಸೂರು ಭಾಗದಲ್ಲಿ ಯಾವ ರೀತಿ BBMP ವರ್ಕ್ ಆಗುತ್ತೆ, ಅವ್ರಗಳಿಗೆ ಹೋಗಿ ನೀವು ಸಬ್ಮಿಟ್ ಮಾಡಿಲ್ವಾ ಡೆತ್ ಸರ್ಟಿಫಿಕೇಟ್ ನ? ಡೆತ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿಲ್ಲ ಅಂತಂದ್ರೆ ಇಷ್ಟೆಲ್ಲ ಸಮಸ್ಯೆ ಆಗೋದು. ಡೆತ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿಲ್ಲ ಅಂತ ಅಂದ್ರೆ ನಿಮ್ಗಳಿಗೆ ಗೃಹಲಕ್ಷ್ಮಿ ಹಣ ಬರ್ತಾನೇ ಇರುತ್ತೆ. ಈಗ 13,437 ಜನ ತೀರ್ಕೊಂಡಿದ್ದಾರೆ ಒಂದು ವರ್ಷದಲ್ಲಿ. ಅದರಲ್ಲಿ 5,000 ಆಕ್ಟಿವ್ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಖಾತೆಗಳಿಗೆ ಅಮೌಂಟ್ ಹೋಗಿದೆ. ಇದ್ರಲ್ಲಿ ಏನಾಗಿದೆ ಅಂತ ಅಂದ್ರೆ, 2,000 ಅಂತ ಹೇಳಿದ್ರೆ ಲೆಕ್ಕ ಹಾಕಿದ್ರು 6.35 ಕೋಟಿ ಹಣ ಇವರ ಖಾತೆಗಳಿಗೆ ಜಮಾ ಆಗಿದೆ. 6.35 ಕೋಟಿ, 6,35,00,000 ಅಮೌಂಟ್ ಗೌರ್ಮೆಂಟ್ ಕಡೆಯಿಂದ ಡಮ್ಮಿ ಅಕೌಂಟ್ಗಳಿಗೆ ಹೋಗಿ ಜಮಾ ಆಗಿದೆ. ಸೊ ಇವಾಗ ಏನು ಆಲ್ಮೋಸ್ಟ್ 1,24,00,000 ಮಹಿಳೆಯರಿದ್ದಾರೆ. ಅದರಲ್ಲಿ 5,000 ಮಹಿಳೆಯರಿಗೆ 6 ಕೋಟಿ ಅಮೌಂಟ್ ಜಮಾ ಆಗಿದೆ ಒಂದು ವರ್ಷದ ಅವಧಿಯಲ್ಲಿ. ಸೊ ಇಷ್ಟು ವರದಿ ಮೈಸೂರು ಜಿಲ್ಲೆಯಲ್ಲಿ ಇವಾಗ ಕಂಡಿಡಿದು ಇದನ್ನ ರಿಸಾಲ್ವ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರನ ಮಾಡಿದ್ದಾರೆ. ಯಾವ ರೀತಿ ರಿಸಾಲ್ವ್ ಮಾಡ್ತಾರೆ, ಯಾವ ರೀತಿ ಅಮೌಂಟ್ ನ ಇವರು ರೀಫಂಡ್ ಮಾಡೋದಕ್ಕೆ, ಕಲೆಕ್ಟ್ ಮಾಡೋದಕ್ಕೆ ಮಾಡ್ತಾರೆ. ಬಿಡಿ ಮೇಡಮ್, ಯಾರು ಬರ್ತಾರೆ, ಯಾರು ಕೇಳಲ್ಲ, ಫ್ರೀ ಆಗಿರುತ್ತೆ ಬಿಡಿ, ಹಂಗೆ ಹಿಂಗೆ ಅಂತ ನೀವು ಅನ್ಕೊಂಡ್ರೆ ತಪ್ಪು. ನಿಮ್ಮ ಖಾತೆಗಳಿಂದ ಅಮೌಂಟ್ ನ ಖಂಡಿತವಾಗ್ಲೂ ರಿಕವರಿ ಮಾಡ್ಕೋತಾರೆ. ಯಾಕಂದ್ರೆ ಅವ್ರಿಗೆ ಮಕ್ಳಿರ್ತಾರೆ, ಅಳಿಯಂದಿರ್ತಾರೆ, ಮಕ್ಳಿರ್ತಾರೆ, ಸೊಸೆಯರಿರ್ತಾರೆ, ಗಂಡ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು, ಒಟ್ಟಲ್ಲಿ ಫ್ಯಾಮಿಲಿ ಅಂತ ಇದ್ದೇ ಇರುತ್ತಲ್ವಾ. ಸೊ ಅಷ್ಟೇ ಸುಖವಾಗಿ ಬಿಟ್ಬಿಡಲ್ಲ. ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಇರುತ್ತೆ, ಆಧಾರ್ ಕಾರ್ಡ್ ಡೀಟೇಲ್ಸ್ ನ ಅಂದಾಜ್ ಮಾಡ್ಕೊಂಡು ಅದ್ರ ಮೇಲಿರುವಂತ ಅಡ್ರೆಸ್, ಫೋನ್ ನಂಬರು, ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೌರ್ಮೆಂಟ್ ತೆಗೆಯೋದಕ್ಕೆ ಅಥಾರಿಟಿ ಇರುತ್ತೆ. ಈ ಒಂದು ಡೇಟಾ ಬೇಸಿಸ್ ಮೇಲೆ ನಿಮ್ಮ ಹತ್ರ ಬಂದು ಅಮೌಂಟ್ ನ ರಿಕವರಿ ಮಾಡ್ಕೋತಾರೆ. ಯಾವ ರೀತಿ ಅಮೌಂಟ್ ರಿಕವರಿ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಅಂಗನವಾಡಿ ಕಾರ್ಯಕರ್ತೆಯರನ್ನ ಸೆಟಪ್ ಮಾಡಿದ್ದಾರೆ ಒಂದೊಂದು ಭಾಗಗಳಲ್ಲಿ. ಅಂಗನವಾಡಿ ಅಫ್ಕೋರ್ಸ್ ಎಲ್ಲ ಏರಿಯಾಗಳಲ್ಲೂ ಅಥವಾ ಎಲ್ಲ ಒಂದು ಊರಲ್ಲೂ ಅಂಗನವಾಡಿ ಇದ್ದೇ ಇರುತ್ತೆ. ಈ ಅಂಗನವಾಡಿಯಲ್ಲಿ ಏನ್ ಮಾಡಿದ್ದಾರೆ, ಆಶಾ ಕಾರ್ಯಕರ್ತೆಯರನ್ನ ಇದಕ್ಕೆ ಅಂತಾನೆ ಹೇಳಿ ಮೀಸಲಿಟ್ಟಿದ್ದಾರೆ. ಇವರು ಗೃಹಲಕ್ಷ್ಮಿ ಹಣ ಇವಾಗ ಅವರ ಇವಾಗ ಒಂದ್ ಅಂಗನವಾಡಿಯಲ್ಲಿ ಸುತ್ತಮುತ್ತ 100 ಮನೆ ಇರುತ್ತೆ ಅಂತ ಇಟ್ಕೊಳ್ಳೋಣ. ಒಂದ್ ಅಂಗನವಾಡಿ ಸುತ್ತಮುತ್ತ 100 ಮನೆ ಇರುತ್ತೆ. ಈ 100 ಮನೆಗಳಲ್ಲಿ ಯಾರಾದ್ರೂ ತೀರೋದ್ರೆ ಅಥವಾ ಏನಾದ್ರೂ ಆದ್ರೆ ಅವ್ರನ್ನ ಗೌರ್ಮೆಂಟ್ ಪಟ್ಟಿ ಲಿಸ್ಟ್ ಇಂದ ತೆಗಿಬೇಕು ಅನ್ನೋದನ್ನ ಈ ಆಶಾ ಕಾರ್ಯಕರ್ತೆಯರು ಕ್ರಾಸ್ ಚೆಕ್ ಮಾಡಿ ಅದನ್ನ ಗೌರ್ಮೆಂಟ್ ಗೆ ಸಬ್ಮಿಟ್ ಮಾಡುವಂತ ಕೆಲಸನ ವಹಿಸ್ಕೊಟ್ಟಿದ್ದಾರೆ. ಸೊ ಅಲ್ಲಿ ಯಾರೇ ತೀರೋದ್ರು ಅಂಗನವಾಡಿ ಅವರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ, ಅವ್ರು ಅದನ್ನ ಗೌರ್ಮೆಂಟ್ ಗೆ ಅಪ್ಡೇಟ್ ಮಾಡ್ತಾರೆ. ನೀವು ಗೃಹಲಕ್ಷ್ಮಿ ಇರ್ಲಿ ಇಲ್ದೇ ಇರ್ಲಿ ಅದು ಅವ್ರಿಗೆ ಬೇಡ,
ಅಪ್ಡೇಟ್ ಮಾಡುವ ಕೆಲಸನ ಇವರು ಕೊಟ್ಟಿದ್ದಾರೆ. ಯಾಕಂದ್ರೆ ಇದೇ ರೀತಿ ಅಪ್ಡೇಟ್ ಮಾಡ್ದಿರ ಇಷ್ಟೊಂದು ಕೋಟಿ ಅಮೌಂಟ್ ಎಲ್ಲರ ಖಾತೆಗೆ ಹೋಗ್ತಾ ಇರೋದ್ರಿಂದ ಕಡಿವಾಣ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾ ಇರುವಂತದ್ದು. ಸೊ ಇವಾಗ ಈಗೇನ್ ಮಾಡ್ತಾರೆ, ಈ ಆಶಾ ಕಾರ್ಯಕರ್ತೆಯರು ಇದನ್ನೆಲ್ಲ ರಿಕವರಿ ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಯಾಕಂದ್ರೆ ಅವ್ರ ಹತ್ರ ಗೌರ್ಮೆಂಟ್ ಎಲ್ಲ ಆಧಾರ್ ಕಾರ್ಡ್ ಡೀಟೇಲ್ಸ್, ಅಡ್ರೆಸ್ ಡೀಟೇಲ್ಸ್ ನ ಕೊಟ್ಟಿರ್ತಾರೆ. ಇದನ್ನ ಆಧಾರವಾಗಿ ಇಟ್ಕೊಂಡು ನಿಮ್ಮ ಮನೆ ಮುಂದೆ ಬಂದು ಎಷ್ಟು ತಿಂಗಳಿಂದ ನಿಮ್ಮ ಖಾತೆಗಳಿಗೆ, ತೀರ್ಕೊಂಡಿರೋ ಖಾತೆಗಳಿಗೆ ಅಮೌಂಟ್ ರಿಸೀವ್ ಆಗಿದೆ ಅನ್ನೋದು ಡೇಟಾ ಅವ್ರ ಹತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್ 2 ತಿಂಗಳಾಗಿದೆ ಅಷ್ಟೇ, 2 ತಿಂಗಳು ಅಣ್ಣ 4,000 ಬಿದ್ದಿದೆ ಅಂದ್ರೆ 4,000ನ ವಸೂಲಿ ಮಾಡಿ ಹೋಗ್ತಾರೆ. ಇಲ್ಲ 1 ವರ್ಷದ್ದು ಅಂತಂದ್ರೆ 1 ವರ್ಷದ ಏನೇನ್ ಬಂದಿದೆ ಅದೆಲ್ಲ ನೀವು ರೀಫಂಡ್ ಮಾಡ್ಬೇಕು. ನಾಳೆ ಬನ್ನಿ ದುಡ್ಡಿಲ್ಲ, ನಮ್ಮ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾರು ಕೇಳೋದಿಲ್ಲ. ಮನೆಯ ಬಾಗಿಲಿಗೆ ಬಂದು ದುಡ್ಡನ್ನ ವಸೂಲಿ ಮಾಡ್ಕೊಂಡು ಹೋಗ್ತಾ ಇದಾರೆ ಆಶಾ ಕಾರ್ಯಕರ್ತೆಯರು. ಸೊ ಮೈಸೂರು ಭಾಗದಲ್ಲಿ ಇನ್ನೂ ಅಮೌಂಟ್ ಗಳನ್ನ ನೀವು ಕೊಟ್ಟಿಲ್ಲ, ಅಥವಾ ತೀರ್ಕೊಂಡಿರೋರ್ ಖಾತೆಗೆ ಇನ್ನೂ ದುಡ್ಡು ಬರ್ತಾ ಇದೆ, ಬಿಡಿ ಯಾರು ಕೇಳ್ತಾರೆ ಅಂತ ನೀವೇನಾದ್ರೂ ನೆಗ್ಲೆಕ್ಟ್ ನ ಮಾಡ್ತಾ ಇದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಮೌಂಟ್ ನ ಕಲೆಕ್ಟ್ ಮಾಡ್ತಾರೆ. ಇದು ಬರೀ ಮೈಸೂರಲ್ಲಿ ಅಲ್ಲ, ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ಚಿಕ್ಕಮಗಳೂರಲ್ಲೂ ಕೂಡ ಈ ತರ ರಿಸರ್ಚ್ ಮಾಡಿ ಆಲ್ರೆಡಿ ದುಡ್ಡನ್ನ ವಸೂಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಅದ್ರ ಇನ್ನು ಚಿಕ್ಕಮಗಳೂರಲ್ಲಿ ಇನ್ನೂ ಬಹಳಷ್ಟು ಏರಿಯಾಗಳನ್ನ ಸಾರ್ಟ್ ಔಟ್ ಮಾಡಿದ್ರು. ಸೊ ಆ ಏರಿಯಾಗಳಲ್ಲೆಲ್ಲಾನು ದುಡ್ಡು ವಸೂಲಿ ಮಾಡಿದ್ದಾರೆ. ಇವಾಗ ಮೈಸೂರಲ್ಲಿ ವಸೂಲಿ ಮಾಡ್ತಾ ಇದಾರೆ, ನಾಳೆ ಬೆಂಗಳೂರಿಗೆ ಬರ್ತಾರೆ, ಮಂಡ್ಯಕ್ಕೆ ಬರ್ತಾರೆ, ಎಲ್ಲಿ ಯಾವಾಗ ಬೇಕಾದ್ರೂ ಹೋಗ್ಬೋದು. ಎವ್ರಿ ಮಂತ್ ಇದ್ರ ಬಗ್ಗೆ ಕೂತ್ಕೊಂಡು ರಿಸರ್ಚ್ ಮಾಡ್ತಾರೆ, ಎಷ್ಟು ಖರ್ಚಾಗಿದೆ, ಎಷ್ಟು ಬೇರೆಯವ್ರ ಖಾತೆಗೆ ಅಮೌಂಟ್ ಹೋಗ್ತಿದೆ ಅಂತ ಹೇಳಿ. ಗೌರ್ಮೆಂಟ್ ಅಲ್ಲಿ ಸುಮ್ನೆ ಕುತ್ಕೊಳ್ಳಲ್ಲ. ಈಗ 6 ಕೋಟಿ ಅಂತಂದ್ರೆ ಅದನ್ನ ರಿಕವರಿ ಮಾಡ್ಕೊಳ್ಳೋದು ಯಾವಾಗ ಅವರು? ಸೊ ರಿಕವರಿ ಮಾಡ್ಕೊಂಡು ಇವಾಗ ಬರ್ಬೇಕಾಗಿರೋ ಕಂತಿನ ಹಣಗಳಿಗೆ ಅದನ್ನ ರಿಕವರಿ ಮಾಡ್ಕೊಂಡು ನಿಮ್ಮಗಳಿಗೆ ಅದನ್ನ ಕೊಡ್ಬೇಕಲ್ವಾ? ಸೊ ಹಾಗಾಗಿ ಗೌರ್ಮೆಂಟ್ ನ ಉದಾಸೀನ ಮಾಡಬೇಡಿ. ಅವರು ನೀಟಾಗಿ ಒಂದ್ ಕಡೆಯಿಂದ ಬರ್ತಾ ಇದಾರೆ, ಎಲ್ಲಾರ ಮನೆ ಬಾಗ್ಲಿಗೂ ಬಂದು ದುಡ್ಡನ್ನ ಕಲೆಕ್ಟ್ ಮಾಡ್ಕೋತಾರೆ. ಮನೆ ಬಾಗ್ಲಿಗೆ ಬಂದು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಸರಿ ಅನ್ಸಲ್ಲ. ಈಗ ಸದ್ಯದ ಮಟ್ಟದಲ್ಲಿ ನಿಮ್ಗೆ ಫೈನ್ ಗಳನ್ನ ಹಾಕ್ತಾ ಇಲ್ಲ, ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರ್ಬೇಕು. ಫೈನ್ ಹಾಕೋದಿಕ್ಕೆ ಶುರು ಮಾಡಿದ್ರೆ ಗೃಹಲಕ್ಷ್ಮಿ ಹಣದ ಜೊತೆ ಫೈನು ಕಟ್ಟಬೇಕಾಗತ್ತೆ, ನಿಮಗೆ ಕಂಪ್ಲೀಟ್ಲಿ ಲಾಸ್ ಆಗುತ್ತೆ. ತೀರ್ಕೊಂಡಿದ್ರೆ ಡೆತ್ ಸರ್ಟಿಫಿಕೇಟ್ ನಾವು ಹೋಗ್ಬಿಟ್ಟು ಸಬ್ಮಿಟ್ ಮಾಡಿಬಿಡಿ ನಿಮ್ಮ BBMP ಆಫೀಸ್ಗಳಲ್ಲಿ, ಇಲ್ಲ ತಾಲೂಕ್ ಆಫೀಸ್ಗಳಲ್ಲಿ. ಈ ತರ ಹಿಂಗ ಆಗಿದೆ, ಗೃಹಲಕ್ಷ್ಮಿ ಫಲಾನುಭವಿಗಳು ಕ್ಯಾನ್ಸಲ್ ಮಾಡಿ ಅಂತ. ಯಾಕೆ ಈ ತರ ಮೋಸ ಮಾಡ್ಬಿಟ್ಟು ದುಡ್ಡು ತಗೋತೀರಾ? 6 ಕೋಟಿ ಏನ್ ಸುಮ್ನೆ ಬರುತ್ತೆ ಹೇಳಿ? ಎಷ್ಟು ರಿಕವರಿ ಮಾಡ್ಕೋಬೇಕು? ಸೊ ಇವತ್ ಮೈಸೂರ್ದು ಇಷ್ಟು ಬಿಟ್ಟಿದ್ದಾರೆ, ನಾಳೆ ಬೆಂಗಳೂರಿಗೆ ಬಿಡ್ತಾರೆ, ಹುಬ್ಳಿಗ್ ಬಿಡ್ತಾರೆ, ಧಾರವಾಡಕ್ಕೆ ಬಿಡ್ತಾರೆ, ಎಲ್ಲಾನು ಬಿಡ್ತಾರೆ. ಮನೆ ಬಾಗ್ಲಿಗೆ ಬಂದು ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ. ಸರಿನಾ? ಇದ್ರ ಜೊತೆ 29-30ನೇ ಕಂತಿನ ಹಣ ಕಮೆಂಟ್ ಅಲ್ಲಿ ಬರೀ ಬಂದಿಲ್ಲ 29 ಜಮಾ ಆಗ್ತಾ ಇದೆ, ಇನ್ನ ಜಮಾ ಆಗುತ್ತೆ, ಬರುತ್ತೆ, ತಲೆ ಕೆಡ್ಸ್ಕೊಬೇಡ್ರಿ. ನಾನು ಹೇಳಿದೀನಿ ನಿಮಗೆ, ಈ ತಿಂಗಳು ಇವಾಗ ಶುರುವಾಗಿದೆ, ಮೇ ತಿಂಗಳಿಗೆ ಇವಾಗ ಶುರುವಾಗಿದೀವಿ ನಾವು. ಸೊ ಇನ್ನು 15 ದಿನಗಳ ಕಾಲ ಅವಕಾಶ ಇರುತ್ತೆ. ಯಾಕಂದ್ರೆ ಹಾಕಿದ ತಕ್ಷಣ ಯಾರಿಗೂ ಬರೋದಿಲ್ಲ. ಏಪ್ರಿಲ್ ತಿಂಗಳಲ್ಲಿ ಏನು ಅಮೌಂಟು ಶುರು ಮಾಡಿದ್ರು ಹಾಕ್ಲಿಕ್ಕೆ, ಅದು ಇವಾಗ ನಿಮ್ಗೆ ಮೇ ತಿಂಗಳಲ್ಲೂ ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ 30ನೇ ಕಂತಿನ ಹಣ ಕೆಲವೊಂದಷ್ಟು ಭಾಗಗಳಿಗೆ ಮಾತ್ರ ಬಂದಿತ್ತು, ಬಟ್ ಮೇ ತಿಂಗಳಲ್ಲಿ ಎಲ್ಲರಿಗೂ ಜಮಾ ಆಗುತ್ತೆ. ಅದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಗೌರ್ಮೆಂಟ್ ಇಂದ. ಸೊ ಹಾಗಾಗಿ 29-30 ಯಾರಿಗ್ ಬಂದಿಲ್ಲ ಬರುತ್ತೆ. ಈ ತಿಂಗಳು 15ನೇ ತಾರೀಕುವರೆಗೂ ಕಾಯ್ಬೇಕು. ತಿಂಗಳು ಇವಾಗ ಶುರುವಾಗಿದೆ, 15ನೇ ತಾರೀಕಿನ ಒಳಗಡೆ ನಿಮ್ಗೆಲ್ರಿಗೂ ಸೆಟಲ್ಮೆಂಟ್ ಆಗುತ್ತೆ. ಅಲ್ಲಿವರೆಗೂ 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಮೆಂಟ್ ಹಾಕ್ಬೇಡಿ. ಫಸ್ಟ್ 29-30 ಎಲ್ಲರಿಗೂ ಕ್ಲಿಯರೆನ್ಸ್ ಆದ್ಮೇಲೆ 31ರ ಬಗ್ಗೆ ನಾವು ಯೋಚನೆ ಮಾಡೋಣ. ಸೊ ಹಾಗಾಗಿ ಇವಾಗ 29-30 ಈ ತಿಂಗಳಲ್ಲಿ 15ನೇ ತಾರೀಕಿನ ಒಳಗೆ ಕ್ಲಿಯರೆನ್ಸ್ ಆಗುತ್ತೆ. ತಲೆಗೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸರಿನಾ? ಸೊ ಇದಿಷ್ಟು ಗೃಹಲಕ್ಷ್ಮಿ ಅಪ್ಡೇಟು. ಹುಷಾರಾಗಿರಿ, ಡೆತ್ ಸರ್ಟಿಫಿಕೇಟ್ ಗಳನ್ನ ಸಬ್ಮಿಟ್ ಮಾಡಿ, ಈ ತರ ಮೋಸಗಳನ್ನ ಮಾಡಕ್ ಹೋಗ್ಬೇಡಿ, ಸರಿನಾ? ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದಷ್ಟು ಅಪ್ಡೇಟ್ಸ್ ಗಳೇನಾದ್ರು ಇದ್ರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ.